ಇದೇ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದ ಆರೋಪದ ಅಡಿಯಲ್ಲಿ ಇದೀಗ ದರ್ಶನ್ ಜೈಲು ವಾಸವನ್ನ ಅನುಭವಿಸ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ ಜೈಲಿನ ಒಳಗೆ ಅಂತಂದ್ರೆ, ದರ್ಶನ್ರನ್ನ ಭೇಟಿ ಮಾಡ್ಲಿಕ್ಕೆ ಯಾರೇ ಬಂದರೂ ಕೂಡ ಅಧಿಕಾರಿಗಳ ಸಮ್ಮುಖದಲ್ಲೇನೆ ಅವರ ಎದುರುಗಡೆನೆ ಮಾತನಾಡಿಸಬೇಕು. 4 ಜನ ಸಿಬ್ಬಂದಿಯನ್ನ ದರ್ಶನ್ ಇರುವ ಬಾರಾಕ್ ಬಳಿಯಲ್ಲಿ ನೇಮಕ ಮಾಡಲಾಗಿದೆಯಂತೆ. ನಟ ದರ್ಶನ್ ಭದ್ರತೆಗೆ ಅಧಿಕಾರಿಯೊಬ್ಬರನ್ನ ನೇಮಕ ಮಾಡಲಾಗಿದೆ. 4 ಜನ ಸಿಬ್ಬಂದಿ ಆ ಬಾರಾಕ್ ಬಳಿಯಲ್ಲೇ ನಿಂತಿರ್ತಾರೆ. ಯಾರೇ ಬಂದರೂ ಹೋದ್ರೂ ಅಧಿಕಾರಿಗಳ ಸಮ್ಮುಖದಲ್ಲೇ ಮಾತುಕತೆ ನಡಿಬೇಕು. ಕದ್ದು ಮುಚ್ಚಿ ಮಾತುಕತೆ ನಡೆಸಲಿಕ್ಕೆ ಅವಕಾಶ ಇಲ್ಲ. ಒಂದ್ ಕಡೆ ಪವಿತ್ರ ಗೌಡ ಪರಮಾಪ್ತೆ ಸಮತ. ಪವಿತ್ರ ಗೌಡ ಮೀಟ್ ಮಾಡ್ಕೊಂಡ್ಬಂದ್ರು, ಅದಾದ್ಮೇಲೆ ದರ್ಶನ್ ಭೇಟಿ ಆಗ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಪವಿತ್ರ ಇಂದ ಏನಾದ್ರೂ ಮೆಸೇಜ್ ಪಾಸ್ ಮಾಡ್ತಾರಾ ಸಮತ, ಈ ರೀತಿಯ ಚರ್ಚೆಗಳು ನಡೀತಾ ಇತ್ತು. ಆದ್ರೆ ಯಾರೇ ಬಂದರೂ ಕೂಡ ಸಿಬ್ಬಂದಿ ಹಾಗೆ ಅಲ್ಲಿನ ಜೈಲಿನ ಅಧಿಕಾರಿಗಳ ಸಮ್ಮುಖದಲ್ಲೇನೆ ದರ್ಶನ್ ಜೊತೆಯಲ್ಲಿ ಮಾತುಕತೆಯನ್ನ ನಡೆಸಬೇಕು. ಸೀಕ್ರೆಟ್ ಮೆಸೇಜ್ ಅನ್ನ ಪಾಸ್ ಮಾಡಿ ಹೋಗ್ತೀವಿ ಅಂತ ಹೇಳಿ ಯಾರು ಬರೋ ಹಾಗಿಲ್ಲ. ಹೆಚ್ಚಾಗಿ ಕುಟುಂಬಸ್ಥರೇ ಬಂದು ಹೋಗ್ತಾ ಇರೋದು. ಹಾಗೆ ಈ ಸ್ಯಾಂಡಲ್ವುಡ್ನ ಕೆಲ ನಟಿ ನಿರ್ದೇಶಕರು ಅವರೆಲ್ಲ ಬಂದು ಹೋಗ್ತಿದ್ದಾರೆ. ಯಾರೇ ಬಂದರೂ ಕೂಡ ಅಲ್ಲಿನ ಜೈಲಿನ ಸಿಬ್ಬಂದಿಗಳ ಸಮ್ಮುಖದಲ್ಲೇನೆ ದರ್ಶನ್ ಜೊತೆಯಲ್ಲಿ ಮಾತನಾಡಬೇಕು. 4 ಜನನ ಕಂಟಿನ್ಯೂಸ್ ಆಗಿ ದರ್ಶನ್ ಬ್ಯಾರಾಕ್ನೇ ಮಾನಿಟರ್ ಮಾಡಬೇಕು ಅಂತ ಹೇಳಿ ನಿಲ್ಲಿಸಿದ್ದಾರಂತೆ. ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಏನು ಮಾತುಕತೆ ನಡೆಯುತ್ತೆ, ಇದೆಲ್ಲವನ್ನ ಕೂಡ ಗಮನಿಸ್ತಾ ಇರ್ತಾರೆ ಅಲ್ಲಿನ ಸಿಬ್ಬಂದಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನವೀನ್ ನೀಡ್ತಾ ಹೋಗ್ತಾರೆ. ನವೀನ, ಒಳಗೆ ರಾಜಾತಿಥ್ಯ ನೀಡಲಾಗ್ತಾ ಇದೆಯಾ? ಬಂದವರು ದರ್ಶನ್ಗೆ ಸೀಕ್ರೆಟ್ ಆಗಿ ಒಂದಷ್ಟೇನಾದ್ರೂ ಸಂದೇಶಗಳನ್ನ ರವಾನೆ ಮಾಡ್ತಿದ್ದಾರಾ? ಸಹಜವಾಗಿರುತ್ತೆ ಕುತೂಹಲ ಈ ಬಗ್ಗೆ ಎಲ್ಲ. ಆದ್ರೆ ವಿಶೇಷವಾಗಿ ಕೆಲ ಅಧಿಕಾರಿಗಳನ್ನ ದರ್ಶನ್ ಬ್ಯಾರಾಕ್ ಮುಂದೆನೆ ನೇಮಕ ಮಾಡಿ ನಿಲ್ಲಿಸಿದ್ದಾರೆ ಅನ್ನೋದು. ಬೇರೆ ಡೀಟೇಲ್ಸ್ ಏನಿದೆ ಈ ಬಗ್ಗೆ? ಸ್ಮಿತಾ, ಪರಪ್ನಗರ ಜೈಲಿನಲ್ಲಿ ಈ ಒಂದು ಭದ್ರತಾ ಬ್ಯಾರಕ್ ಕೊಠಡಿ ಏನಿದೆ, ಅಲ್ಲಿ ಅಕ್ಕಪಕ್ಕ ಸಾಕಷ್ಟು ಬೇರೆ ಕೊಠಡಿಗಳು ಕೂಡ ಇದೆ. ಅಂತಾರೆ ಈ ಭದ್ರತಾ ಬ್ಯಾರಕ್ ಸುತ್ತಮುತ್ತ ಇರುವಂತಹ ಕೊಠಡಿಗಳಲ್ಲಿ ಬೇರೆ ಬೇರೆ ಪ್ರಮುಖ ಪ್ರಕರಣದ ಆರೋಪಿಗಳಿರುವ ಹಿನ್ನೆಲೆಯಲ್ಲಿ ಒಂದು ಸುರಕ್ಷತೆಯ ದೃಷ್ಟಿಯಿಂದ ಅಲ್ಲಿ ಒಂದಷ್ಟು ಅಧಿಕಾರಿಗಳನ್ನ ನೇಮಕ ಮಾಡಿದ್ರೆ, ಅಕ್ಕಪಕ್ಕದ ಬ್ಯಾರಕ್ಗಳಲ್ಲಿ ಇರುವಂತವ್ರು ಆಗಾಗ ಈ ಒಂದು ಬ್ಯಾರಕ್ ಸುತ್ತಮುತ್ತ ಬಂದು ಹೋಗೋದ್ರಿಂದಾಗಿ, ಜೊತೆಗೆ ದರ್ಶನ್ ಭೇಟಿಗೆ ಆಗಾಗ ಬೇರೆ ಬೇರೆಯವರು ಬರ್ತಾ ಇರೋದ್ರಿಂದ ಹಿರಿಯ ಅಧಿಕಾರಿಯೊಬ್ಬರ ಸಮ್ಮುಖದಲ್ಲಿ, ಅಂತಂದ್ರೆ ಒಬ್ಬರು ACP ಲೆವೆಲ್ ಅಲ್ಲಿ ಇರೋರನ್ನ ಪರಪ್ನಗರದ ಜೈಲಿನ ಅವರ ಕೊಠಡಿ ಏನಿದೆ ಅಲ್ಲಿ ಒಟ್ಟು 4 ಸಿಬ್ಬಂದಿಗಳ ಜೊತೆಗೆ ಅವ್ರನ್ನೂ ಕೂಡ ನೇಮಕ ಮಾಡಿರುವಂತದ್ದು. ದರ್ಶನ್ ಯಾರಾದ್ರೂ ಭೇಟಿಯಾಗೋಕೆ ಬಂದ್ರು ಸಹ ಅಲ್ಲಿ ಒಂದು ಪ್ರತ್ಯೇಕ ಕೊಠಡಿಯಲ್ಲಿ ಅವ್ರನ್ನ ಭೇಟಿ ಏನಾಗ್ತಾರೆ, ಅಲ್ಲಿಯೂ ಸಹ CCTV ಭದ್ರತೆ ಇದ್ರೂ ಸಹ ಈ ಅಧಿಕಾರಿಯು ಕೂಡ ಅಲ್ಲೇ ಇರ್ತಾರೆ. ಅವ್ರ ಸಮ್ಮುಖದಲ್ಲೇ ಮಾತನಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಏನು ಜೈಲಿನ ಅಧಿಕಾರಿಗಳು ಆ ಒಂದು ಸಿಬ್ಬಂದಿಯನ್ನು ನೇಮಕ ಮಾಡಿದ್ದಾರೆ. ಆದ್ರೆ ಕೆಲವೊಂದು ಮಾಹಿತಿಗಳ ಪ್ರಕಾರ ಇಲ್ಲಿ ಸುರಕ್ಷತೆಯ ದೃಷ್ಟಿಯ ಜೊತೆ ನವೀನ್ ಒಂದು ಅಪ್ಡೇಟ್ ಇದೆ, ಸಂಪರ್ಕದಲ್ಲಿರಿ. ಮತ್ತೊಂದ್ ಕಡೆ ಪವಿತ್ರ ಗೌಡ ಅವರನ್ನ ಭೇಟಿ ಮಾಡ್ಲಿಕ್ಕೆ ಪವಿತ್ರ ಗೌಡ ತಂದೆ ತಾಯಿ ಬಂದಿದ್ದಾರಂತೆ. ಜೈಲ್ ಚೆಕ್ ಪೋಸ್ಟ್ ಬಳಿ ಕಾರನ್ನ ತಡೆದಿದ್ದಾರೆ ಪೊಲೀಸರು. ಅನುಮತಿ ಪಡೆದು ನಂತರ ಬಿಡ್ತೇವೆ ಅಂತ ಹೇಳಿ ಪೊಲೀಸರು ಹೇಳಿದ್ದಾರೆ. ಹೀಗಾಗಿ ಪವಿತ್ರ ಗೌಡ ಭೇಟಿ ಆಗ್ಲಿಕ್ಕೆ ಬಂದಿರುವ ಅವ್ರ ತಂದೆ ತಾಯಿ ಗೇಟ್ ಹತ್ರನೇ ಕಾಯ್ತಾ ನಿಂತಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ನೇರ ಪ್ರಸಾರದ ದೃಶ್ಯ ಇದು. ಪವಿತ್ರ ಗೌಡ ಅವರ ತಾಯಿ, ಅವ್ರ ತಂದೆ ಕೂಡ ಬಂದಿದ್ದಾರಂತೆ. ಇಷ್ಟು ದಿನ ನಾವು ಗಮನಿಸ್ತಾ ಇದ್ದಿದ್ದು ಅವ್ರ ತಮ್ಮ ಬಂದು ಹೋದ್ರು, ಆಮೇಲೆ ಅಜ್ಜಿ ಮಗಳು ಬಂದು ಹೋದ್ರು. ಇದೀಗ ತಂದೆ ತಾಯಿ, ಪವಿತ್ರ ಗೌಡ ಅವರ ತಂದೆ ಹಾಗೆ ತಾಯಿ ಬಂದಿದ್ದಾರೆ. ಪವಿತ್ರ ಗೌಡ ಅವರನ್ನ ಭೇಟಿ ಆಗ್ಬೇಕು ಅಂತ ಹೇಳಿ ಪರ್ಮಿಷನ್ ತಗೊಳ್ತೀವಿ, ಆಮೇಲೆ ಭೇಟಿ ಆಗ್ಲಿಕ್ಕೆ ಬಿಡ್ತೇವೆ ಅಂತ ಹೇಳಿ ಅಲ್ಲಿನ ಸಿಬ್ಬಂದಿ ಅಲ್ಲೇ ತಡೆದು ನಿಲ್ಲಿಸ್ಕೊಂಡಿದ್ದಾರೆ ಅವರನ್ನು. ಕೊಲೆ ಪ್ರಕರಣದಲ್ಲಿ ಆರೋಪಿ ನಂಬರ್ 1 ಮಗಳನ್ನ ಜೈಲಿನಲ್ಲಿ ನೋಡುವಂತಹ ದೌರ್ಭಾಗ್ಯ ಪೋಷಕರಿಗೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಮಗಳನ್ನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನೋಡ್ಲಿಕ್ಕೆ, ಅವಳನ್ನ ಭೇಟಿ ಆಗ್ಲಿಕ್ಕೆ ಪವಿತ್ರ ಗೌಡ ಪೋಷಕರು ಇದೀಗ ಬಂದಿರೋದು. ತಂದೆ ತಾಯಿ ಅವರನ್ನ ಅನುಮತಿ ಇಲ್ಲ ಅನ್ನೋ ಕಾರಣಕ್ಕೆ ಅಲ್ಲೇನೆ ತಡೆದಿದ್ದಾರೆ. ಪರ್ಮಿಷನ್ ತಗೊಳ್ತೀವಿ, ಅದಾದ್ಮೇಲೆ ಬಿಡ್ತೀವಿ ಅಂತ ಹೇಳಿ. ಹಾಗಾಗಿ ಆ ಜೈಲಿನ ಗೇಟ್ ಬಳಿಯಲ್ಲೇ ಕಾದು ನಿಂತಿದ್ದಾರೆ ಪವಿತ್ರ ಗೌಡ ತಂದೆ ಹಾಗೆ ತಾಯಿ. ಅವರ ಮಾಜಿ ಪತಿ ಮಾತನಾಡಿದ್ರು ಮಾಧ್ಯಮಗಳ ಬಳಿ. ತಮ್ಮ, ಅಜ್ಜಿ, ಮಗಳು ಎಲ್ಲರೂ ಕೂಡ ಬಂದು ನೋಡ್ಕೊಂಡು ಹೋಗಿದ್ರು. ತಂದೆ ತಾಯಿ ಇದೀಗ ಬಂದಿದ್ದಾರೆ ಮಗಳನ್ನ ಭೇಟಿಯಾಗುವ ಸಲುವಾಗಿ.